8ನೇ ತರಗತಿ ವಿಜ್ಞಾನ ವಿಷಯ ಅಧ್ಯಾಯ 1 ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ. ಇಂಪಾರ್ಟೆಂಟ್ ಆಗಿರತಕ್ಕಂತಹ ಚಾಪ್ಟರ್. ಈಗಾಗಲೇ ಇದರ ಮೇಲೆ ಟಿಟಿನಲ್ಲಿ ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು PSTರ್ಗೂ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಈ ಒಂದು MCQ ಪ್ರಶ್ನೆಗಳ ಮೇಲೆ ಈ ಒಂದು ಚಾಪ್ಟರ್ನ ಪೂರ್ತಿಯಾಗಿ ಕವರ್ ಮಾಡಲಾಗಿದೆ. ಮೊದಲನೆಯ ವಿಷಯ ಬಂದ್ಬಿಟ್ಟು ಬೆಳೆಗಳ ವಿಧಗಳು. ಇದರ ಮೇಲೆಯೂ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ನೋಡ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಈ ಒಂದು ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಅರ್ಥವನ್ನ ಮಾಡಿಕೊಂಡ್ರೆ ಪ್ರಶ್ನೆಗಳು ನಾವು ಈಸಿಯಾಗಿ ಫೇಸ್ ಅನ್ನ ಮಾಡಬಹುದು. ಮೊದಲನೇದು ಬೆಳೆಗಳ ವಿಧಗಳು. ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ರಬ್ಬಿ ಬೆಳೆಗಳು, ಖಾರಿಫ್ ಬೆಳೆಗಳು, ಜೈದ್ ಬೆಳೆಗಳು, ವಾಣಿಜ್ಯ ಬೆಳೆಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಖಾರಿಫ್ ಬೆಳೆಗಳು. ಮಳೆಗಾಲದಲ್ಲಿ ಬೆಳೀತಕ್ಕಂತಹ ಬೆಳೆಗಳನ್ನ ಯಾವ ಬೆಳೆಗಳಂತ ಹೇಳಿ ಕರೀತಾರಂದ್ರ ಖಾರಿಫ್ ಬೆಳೆಗಳು. ಇವುಗಳು ಬೆಳೀತಕ್ಕಂಥದ್ದು ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಮಳೆಗಾಲ ಇರ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ಅವಧಿಯಲ್ಲಿ ಏನು ಬಿತ್ತನೆ ಮಾಡ್ತಾರಲ್ಲ ಆ ಬೆಳೆಗಳನ್ನ ಏನೆಂದು ಕರೀತಾರಂದ್ರ ಖಾರಿಫ್ ಬೆಳೆಗಳು. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಖಾರಿಫ್ ಬೆಳೆಗಳು ಯಾವುವು ಅಂತೇಳಿ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರಬೇಕು. ಭತ್ತ, ಜೋಳ, ಸೋಯಾಬೀನ್ ಇವೆಲ್ಲ ಏನಂದ್ರ ಖಾರಿಫ್ ಬೆಳೆಗಳು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಚಳಿಗಾಲದಲ್ಲಿ ಅಕ್ಟೋಬರ್ನಿಂದ ಮಾರ್ಚ್ ನಲ್ಲಿ ಬೆಳೀತಕ್ಕಂತಹ ಬೆಳೆಗಳು ಯಾವುವು ಅಂತಕ್ಕಂಥದ್ದು. ಚಳಿಗಾಲದಲ್ಲಿ ಅಕ್ಟೋಬರ್ನಿಂದ ಮಾರ್ಚ್ ಈ ಒಂದು ಅವಧಿಯಲ್ಲಿ ಬೆಳೀತಕ್ಕಂತಹ ಬೆಳೆಗಳು ಯಾವುದು ಅಂತಕ್ಕಂಥದ್ದು. ಹಾಗಾದ್ರೆ ಯಾವ ಬೆಳೆಗಳಂತೇಳಿ ಕರೀತಾರೆ ಅಂತಕ್ಕಂಥದ್ದಲ್ಲಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ರಬ್ಬಿ ಬೆಳೆಗಳು ಅಂತೇಳಿ ಕರೆಯುತ್ತಾರೆ. ಈ ಒಂದು ಚಳಿಗಾಲದಲ್ಲಿ ಬಹಳಷ್ಟು ಜನರ ಕೋಲ್ಡ್ ಇರ್ತಕ್ಕಂಥದ್ದು ನೋಡ್ತೀವಿ. ಶೀತ ಹವೆ ಕೋಲ್ಡ್ ಇರ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ಹವಾಮಾನದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಬೆಳೀತಕ್ಕಂತಹ ಬೆಳೆಗಳನ್ನ ಏನಂತೇಳಿ ಕರೀತಾರಂದ್ರ ರಬ್ಬಿ ಬೆಳೆಗಳೆಂದು ಕರೆಯುತ್ತಾರೆ. ಹಾಗಾದ್ರೆ ರಬ್ಬಿ ಬೆಳೆಗಳು ಯಾವುವು ಅಂತೇಳಿ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರಬ್ಬಿ ಬೆಳೆಗಳು ಬಂದ್ಬಿಟ್ಟು ಗೋಧಿ, ಕಡಲೆ, ಸಾಸಿವೆ. ಇವುಗಳ ಮೇಲೆ ಏನಂತಂದ್ರ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರಶ್ನೆ ನೋಡ್ತೀವಿ. ಒಂದೇ ರೀತಿಯ ಸಸ್ಯಗಳನ್ನ ಒಂದು ದೊಡ್ಡ ಪ್ರದೇಶದಲ್ಲಿ ಬೆಳೆಸುವುದನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಒಂದೇ ರೀತಿಯ ಸಸ್ಯಗಳನ್ನ ಒಂದು 5 ಎಕರೆ ಆಗಿರ್ಬೋದು, 2 ಎಕರೆ ಆಗಿರ್ಬೋದು, 1 ಎಕರೆ ಆಗಿರ್ಬೋದು, ಈ ರೀತಿಯ ಹೊಲದಲ್ಲಿ ಬೆಳೆಸುವುದನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ಇದನ್ನ ಬೆಳೆ ಅಂತ ಹೇಳಿ ಕರೀತಾರ, ಕ್ರಾಪ್ ಅಂತ ಹೇಳಿ ಕರೀತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಕೂಡ ಈ ಒಂದು ಕಾನ್ಸೆಪ್ಟ್ ನಲ್ಲಿ ಬರ್ತಕ್ಕಂಥದ್ದು ಪ್ರಶ್ನೆ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದೇ ರೀತಿಯ ಸಸ್ಯವನ್ನ ದೊಡ್ಡ ಪ್ರದೇಶದಲ್ಲಿ ಬೆಳೆದರೆ ಅದನ್ನ ಬೆಳೆ ಎಂದು ಕರೆಯುತ್ತಾರೆ. ಇದಕ್ಕೆ ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ ಉದಾಹರಣೆ, ಒಂದು ದೊಡ್ಡ ಹೊಲದಲ್ಲಿ ಅಕ್ಕಿ ಮಾತ್ರ ಬೆಳೆದಿದ್ರೆ ಅಕ್ಕಿ ಬೆಳೆ, ಗೋಧಿ ಮಾತ್ರ ಬೆಳೆದಿದ್ರೆ ಗೋಧಿ ಬೆಳೆ, ಜಮೀನಲ್ಲಿರ್ತಕ್ಕಂಥ ಎಲ್ಲಾ ಸಸ್ಯಗಳು ಗೋಧಿವೇ ಆಗಿರ್ತವೆ. ಇದಕ್ಕೊಂದು ಉದಾಹರಣೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ. ಕಾನ್ಸೆಪ್ಟ್ ನ ನೋಡ್ತೀವಿ. ಮಣ್ಣನ್ನ ಸಿದ್ಧಗೊಳಿಸುವುದು. ಮಣ್ಣಿನ ಮೇಲೆಯೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಣ್ಣನ್ನ ಸಿದ್ಧಗೊಳಿಸುವುದು. ಇದರ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು ನೋಡ್ತೀವಿ. ಪ್ರಶ್ನೆ ನೋಡ್ತೀವಿ. ಬೆಳೆ ಬೆಳೆಯುವ ಮೊದಲು ಮಾಡುವ ಕೃಷಿಯ ಮೊದಲ ಹಂತ ಯಾವುದು ಅಂತಕ್ಕಂಥದ್ದು. ಬೆಳೆ ಬೆಳೆಯಲಿಕ್ಕಿಂತ ಮೊದಲು ಕೃಷಿಯಲ್ಲಿ ಮಾಡ್ತಕ್ಕಂಥ ಮೊದಲ ಹಂತ ಯಾವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಅಂತ. ಇದಕ್ಕೆ ಸರಿಯಾದ ಉತ್ತರ ಮಣ್ಣನ್ನ ಸಿದ್ಧಗೊಳಿಸಬೇಕು. ಇದು ಮೊದಲ ಹಂತ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬೆಳೆ ಬೆಳಿಬೇಕಾದ್ರೆ ಮೊದಲು ಏನ್ ಮಾಡಬೇಕು, ನೆಲವನ್ನ ಸಮತಟ್ಟಾಗಿ ಮಾಡಬೇಕು. ಸಮತಟ್ಟಾಗಿ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಲ್ಲಿ ಉಳುಮೆಯನ್ನ ಮಾಡಬೇಕು. ಇದಕ್ಕೆ ಏನಂತ ಹೇಳಿ ಕರೀತಾರಂದ್ರ ಬೆಳೆ ಬೆಳೆಯಲು ಮಾಡ್ತಕ್ಕಂಥದ್ದು ಮೊದಲನೇ ಹಂತ. ಬೆಳೆ ಬೆಳೆಯಲು ಮೊದಲು ಹೊಲದಲ್ಲಿ ಮಣ್ಣನ್ನ ಉಳುಮೆ ಮಾಡಿ ಸಿದ್ಧಪಡಿಸುವುದನ್ನೇ ಏನಂತ ಹೇಳಿ ಕರೀತಾರಂದ್ರ ನೆಲದ ಸಿದ್ಧತೆ ಎಂದು ಕರೆಯುತ್ತಾರೆ. ಈ ಒಂದು ಪ್ರಕ್ರಿಯೆಯಲ್ಲಿ ಮಣ್ಣನ್ನ ಸಡಿಲಗೊಳಿಸುವುದು ಮತ್ತು ತಿರುವು ಹಾಕುವುದರಿಂದ
ಸಸ್ಯದ ಬೇರುಗಳಿಗೆ ಏನದಂದ್ರೆ ಸುಲಭವಾಗಿ ಉಸಿರಾಡಲು ಸಾಧ್ಯವಾಗುತ್ತದೆ. ಹಾಗಾಗಿ ಬೆಳೆಗಳು ಬೆಳೆಯಲಿದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಬೆಳೆ ಬೆಳಿಬೇಕಾದ್ರೆ ಮೊದಲು ಏನನ್ನ ಮಾಡ್ತಾರಂದ್ರೆ ಮಣ್ಣನ್ನು ಸಿದ್ಧಗೊಳಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಮೊದಲೇ ಹಂತ ಅಂದ್ರೆ ಮಣ್ಣನ್ನು ಸಿದ್ಧಗೊಳಿಸುವುದು ಅಂತಕ್ಕಂಥದ್ದು. ಪ್ರಶ್ನೆ, ಮಣ್ಣನ್ನು ಉಳುಮೆ ಮಾಡಲು ಬಳಸುವ ಸಾಂಪ್ರದಾಯಿಕ ಮರದ ಉಪಕರಣ ಯಾವುದು ಅಂತಕ್ಕಂಥದ್ದು. ಮಣ್ಣನ್ನು ಉಳುಮೆ ಮಾಡಲು ಬಳಸ್ತಕ್ಕಂತಹ ಸಾಂಪ್ರದಾಯಿಕ ಮರದ ಉಪಕರಣ ಯಾವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೇಗಿಲು. ನೇಗಿಲನ್ನ ಹಳೆಯ ಕಾಲದಿಂದಲೂ ಹಿಡಿದು ಇಂದಿಗೂ ಸಹ ಏನದಂದ್ರೆ ರೈತರು ನೇಗಿಲನ್ನ ಬಳಸ್ತಕ್ಕಂಥದ್ದು ನೋಡ್ತೀವಿ. ಇತ್ತೀಚೆಗಷ್ಟೇ ಸ್ವಲ್ಪ ಕಡಿಮೆಯಾಗಿದೆ. ಒಂದು ನೇಗಿಲನ್ನ ಮಣ್ಣನ್ನ ಉಳುಮೆ ಮಾಡಲು, ಅದೇ ರೀತಿಯಾಗಿ ಗೊಬ್ಬರವನ್ನ ಹಾಕಲು, ಗೊಬ್ಬರವನ್ನ ಸೇರಿಸಲು, ಕಳೆಗಳನ್ನು ತೆಗೆಯಲು ಈ ಒಂದು ನೇಗಿಲನ್ನ ಬಳಸಲಾಗ್ತಿತ್ತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಮಣ್ಣನ್ನ ಉಳುಮೆ ಮಾಡಲು ಬಳಸ್ತಕ್ಕಂತಹ ಸಾಂಪ್ರದಾಯಿಕ ಮರದ ಉಪಕರಣ ಕೇಳಿದ್ರೆ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ನೇಗಿಲು. ಉಪಕರಣ ಯಾವುದು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಬೆಳೆ ಬಿತ್ತುವ ಮೊದಲು ಹೊಲದಲ್ಲಿ ಉಳುಮೆ ಮಾಡಿದ ನಂತರ ಮಣ್ಣಿನಲ್ಲಿ ಗುಡ್ಡ ಗುಂಡಿಗಳು ಹೆಂಟೆಗಳಂತೇಳಿ ಕರೀತಾರಲ್ಲ ಅವುಗಳನ್ನು ಇರ್ತಕ್ಕಂಥದ್ದು ನೋಡ್ತೀವಿ. ಅವುಗಳನ್ನು ಒಡೆದು ಹಾಕಲು, ಅದೇ ರೀತಿಯಾಗಿ ನೆಲವನ್ನ ಸಮತಟ್ಟುಗೊಳಿಸಲು ಬಳಸ್ತಕ್ಕಂಥ ಉಪಕರಣವನ್ನ ಕೇಳಿರ್ತಕ್ಕಂಥದ್ದು. ಹಾಗಾದ್ರೆ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಮತಟ್ಟು ಮಾಡುವ ಹಲಗೆ, ಲೆವೆಲರ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಇದನ್ನ ಬಳಸ್ತಕ್ಕಂಥದ್ದು. ಬಿತ್ತನೆ ಈ ಒಂದು ವಿಷಯದ ಮೇಲೆಯೂ ಕೂಡ, ಈ ಒಂದು ಕಾನ್ಸೆಪ್ಟ್ ಮೇಲೂ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಪ್ರಶ್ನೆ ಬಂದ್ಬಿಟ್ಟು ಹಾನಿಗೊಳಗಾದ ಅಥವಾ ಹಾಳಾದ ಬೀಜಗಳನ್ನ ಪತ್ತೆ ಹಚ್ಚುವ ಸುಲಭವಾದ ವಿಧಾನ ಯಾವುದು ಅಂತಕ್ಕಂಥದ್ದು. ಹಾನಿಗೊಳಗಾದ ಅಥವಾ ಹಾಳಾದ ಬೀಜಗಳನ್ನ ಪತ್ತೆ ಹಚ್ಚತಕ್ಕಂಥ ಸುಲಭ ವಿಧಾನ ಯಾವುದು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ನೀರಿನಲ್ಲಿ ಹಾಕುವುದು ಅಂತಕ್ಕಂಥದ್ದು. ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಹೇಗೆ ಒಂದು ಹಾಳಾದ ಬೀಜಗಳನ್ನ ಕಂಡುಹಿಡಿಬೇಕಂತಕ್ಕಂಥದ್ದು, ಯಾವ ರೀತಿಯಾಗಿ ಅದನ್ನ ಕಂಡುಹಿಡಿಬೇಕಂತ ವಿಧಾನವನ್ನ ನೋಡೋಣ. ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಬೇಕು. ನೀರನ್ನ ಹಾಕಿ ಅದರಲ್ಲಿ ಎಲ್ಲಾ ಬೀಜಗಳನ್ನು ಹಾಕಿದಾಗ ಏನದಂದ್ರ ಉತ್ತಮ ಬೀಜಗಳು ಏನದಂದ್ರ ನೀರಿನ ಕೆಳಗಡೆ ಮುಳುಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಹಾಳಾದ ಅಥವಾ ಹಾನಿಗೊಳಗಾದ ಬೀಜಗಳು ಏನದಂದ್ರ ನೀರಿನ ಮೇಲೆ ತೇಲ್ತಕ್ಕಂಥದ್ದು. ಕಾರಣ ಬಂದ್ಬಿಟ್ಟು ಹಾಳಾದ ಬೀಜಗಳು ಏನದಂದ್ರ ಹಗುರವಾಗಿರುತ್ತವೆ. ಹಾಗಾಗಿ ಇವು ಏನದಂದ್ರ ನೀರಿನ ಮೇಲೆ ತೇಲುತ್ತವೆ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಹಾನಿಗೊಳಗಾದ ಅಥವಾ ಹಾಳಾದ ಬೀಜಗಳನ್ನ ಪತ್ತೆ ಹಚ್ಚುವ ಸುಲಭವಾದ ವಿಧಾನ ಯಾವುದು ಅಂದ್ರೆ ನೀರಿನಲ್ಲಿ ಹಾಕುವುದು.